ಏನ್ರಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ, ತಗೊಳ್ಳಿ ಲಡ್ಡು ತಗೊಳ್ಳಿ ಅಂತ ಹೇಳುವಾಗ, ಇಲ್ಲ ರೀ ಸ್ವೀಟು ನಾನು ತಿನ್ನಲ್ಲ, ಯಾಕಂದ್ರೆ ನನಗೆ ಶುಗರ್ ಇದೆ. ಇವಾಗ ತಾನೇ ಚೆನ್ನಾಗಿದ್ರಿ ಅಂತ ಹೇಳಿದ್ರಿ, ಬರೀ ಮಾತಿಗೆ ರೀ. ದೇವ ಮಕ್ಕಳೇ, ಇದೇ ರೀತಿ ಒಬ್ಬೊಬ್ಬರು ಯಾವುದೋ ಒಂದು ರೀತಿಯಲ್ಲಿ ಕಾಯಿಲೆಯಲ್ಲಿ ಓದಾಡ್ತಾ ಇದ್ದಾರೆ. ಕೆಲವ್ರಿಗೆ ಬಂದು ಆಸ್ತಮಾ ಇರುತ್ತೆ, ಕೆಲವ್ರಿಗೆ ಬಂದು ಮಂಡಿ ನೋವು, ಕೆಲವ್ರು ಬಂದು ಕಿಡ್ನಿ ಪ್ರಾಬ್ಲಮ್ಮು, ಕೆಲವ್ರು ಬಂದು BP, ಶುಗರ್, ಏನೇನೋ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಈ ರೀತಿಯಾದ ರೋಗಗಳು ಪ್ರತಿಯೊಂದು ಮನುಷ್ಯನನ್ನು ಕಾಡುತ್ತಿರುವುದನ್ನು ನಾವು ನೋಡ್ತೀವಿ. ಸರಿ, ಈ ರೋಗದಿಂದ ಬಿಡುಗಡೆ ಇದೆಯಾ? ಅದೇ ಡಾಕ್ಟ್ರ್ ಇದ್ದಾರಲ್ಲ, ಡಾಕ್ಟ್ರ್ ಹತ್ರ ಹೋದರೆ ಒಂದೊಂದಕ್ಕೂ ಒಂದು ಟೆಸ್ಟ್ ಮಾಡಬೇಕು, ಒಂದೊಂದಕ್ಕೂ ಒಂದು ಔಷಧಿ ನಾವು ಸೇವನೆ ಮಾಡಬೇಕು. ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್, ಪರಿಹಾರ ಇದೆಯಾ? ಖಂಡಿತ ಇದೆ. ನಿಮಗೆ ಈ ಕಾರ್ಯಕ್ರಮ ಇದೇ ಫಸ್ಟ್ ಟೈಮ್ ಯಾರಾದ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬನ್ನಿ ಕಾರ್ಯಕ್ರಮಕ್ಕೆ ಹೋಗೋಣ. ದೇವ ಮಕ್ಕಳೇ, ವೇದವನ್ನು ನಾವು ತೆಗೆದುಕೊಳ್ಳೋಣ. ವೇದ ಯಾಕೆ ಹೇಳ್ತೀನಿ ಅಂದರೆ, ಭೂಮಿ ಆಕಾಶಗಳು ಅಳಿದು ಹೋದ್ರೂ ದೇವರ ವಾಕ್ಯ ಎಂದು ಅಳಿಯುವುದಿಲ್ಲ. ಯಾಕೋಬ 5ನೇ ಅಧ್ಯಾಯ 14-15 ನೋಡುವಾಗ, ಒಬ್ಬನು ಅಸ್ವಸ್ಥನಾಗಿದ್ದರೆ ಸಭೆಯಿಂದ ಹಿರಿಯರನ್ನ ಕರೆಸಿ ಕರ್ತನ ಹೆಸರಿನಲ್ಲಿ ಅವನಿಗೆ ಪ್ರಾರ್ಥನೆ ಮಾಡಿ ಅವನಿಗೆ ಎಣ್ಣೆ ಹಚ್ಚುವಾಗ, ಆಗ ಅವನು ವಿಶ್ವಾಸ ಮಾಡುವಾಗ ಯಾವ ರೀತಿಯಾದ ಒಂದು ರೋಗ ಇದ್ರೂ ನೀಗಿಬಿಡುತ್ತೆ ಅಂತೇಳಿ ಸತ್ಯವಾಕ್ಯ ಹೇಳುತ್ತೆ. ಸರಿ, ಇದು ಬಂದು ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ನೋಡಿ, ಎಕ್ಸೋಡಸ್ 15:26 ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿ ಅವರ ದೃಷ್ಟಿಗೆ ಸರಿ ಬೀಳುವುದನ್ನು ನೀವು ಮಾಡಿದರೆ, ಆತನ ಆಜ್ಞೆಗಳಿಗೆ ವಿಧೇಯರಾಗಿ ನಡೆದಾಗ, ಆತನ ಕಟ್ಟಳೆಗಳನ್ನು ಅನುಸರಿಸಿ ನಡೆದಾಗ, ನೀವು ಐಗುಪ್ತರಿಗೆ ಬಂದ ವ್ಯಾಧಿಗಳಲ್ಲಿ ಒಂದು ನಿಮಗೆ ಬರಗೊಡಿಸನು, ನಾನೇ ಆರೋಗ್ಯದಾಯಕನು. ನೋಡಿ, ವ್ಯಾಧಿಗಳು ಹಲವಾರು ಇರ್ಬೋದು, ಇಲ್ಲಿ ವಾಕ್ಯ ಹೇಳುತ್ತೆ ನಾನೇ ಆರೋಗ್ಯದಾಯಕನು. ಹೌದು ದೇವ ಮಕ್ಕಳೇ, ಒಂದೊಂದು ವ್ಯಾಧಿ ಬರುವಾಗ ಒಂದೊಂದು ಟೆಸ್ಟ್ ಮಾಡಿ, ಒಂದೊಂದು ರೀತಿಯಾದ ಸಂಶೋಧನೆ ಮಾಡಿ, ಇದೆಲ್ಲ ಮಾಡುವಾಗಲೇ ಅರ್ಧ ಜೀವ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಫೀಸ್ ಕಟ್ಟುವಾಗ, ಅದಕ್ಕೆ ಆರೋಗ್ಯಕ್ಕೆ ತಕ್ಕ ಔಷಧಿಗಳನ್ನು ಕೊಂಡುಕೊಳ್ಳುವಾಗ, ಇದು ಸೇವನೆ ಮಾಡುವಾಗೆಲ್ಲ ಇದು ಏನೋ ಒಂದು ರೀತಿಯಾದ ಒಂದು ವ್ಯಾಧಿಸ್ಥರನಾಗೆ ಅದು ಮಾಡಿಬಿಡುತ್ತೆ. ಇದರಿಂದ ಸಂಪೂರ್ಣವಾಗಿ ಪರಿಹಾರ ಇಲ್ವಾ? ಪರಿಹಾರ ಖಂಡಿತ ಇದೆ. ಅದು ಹೇಳಿದ್ನಲ್ಲ, ನಾನೇ ಆರೋಗ್ಯದಾಯಕನಾದ ದೇವರು. ಅಂದರೆ ಆರೋಗ್ಯವನ್ನು ಕೊಡುವ ದೇವರು ಒಬ್ಬರಿದ್ದಾರೆ. ಅವರ ಬಳಿಗೆ ನಾವು ಬರುವಾಗ, ಆತನ ವಾಕ್ಯಗಳನ್ನು ಕೇಳುವಾಗ, ಶ್ರದ್ಧೆಯಿಂದ ಕೇಳುವಾಗ, ಖಂಡಿತ ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆಯುವಾಗ ನಮಗೆ ಒಂದು ವ್ಯಾಧಿ ಬರೋದಿಲ್ಲ ಅಂತ ವಾಕ್ಯ ಹೇಳುತ್ತೆ, ದೇವರು ಹೇಳಿದ ಮಾತು. ಸರಿ, ದೇವರು ಇದ್ದಾರಲ್ಲ, ಈ ಲೋಕದಲ್ಲಿ ಎಷ್ಟೋ ದೇವರಿದ್ದಾರೆ. ಯಾರು ಆ ದೇವರು? ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ ಯೆಹೋವ ದೇವರು ಅಂತ ಹೇಳಲ್ಪಡುತ್ತೆ. ಆತನು ಸೃಷ್ಟಿಯಲ್ಲ, ಆತನು ಸೃಷ್ಟಿಕರ್ತ. ಆತನೇ ಆಲ್ಫ, ಆತನೇ ಒಮೆಗಾ. ಇದಕ್ಕೆ ಇಬ್ರಿಯ ಪದದಲ್ಲಿ ನೋಡುವಾಗ ಆತನೇ ಆದಿಯು, ಆತನೇ ಅಂತ್ಯವಾಗಿದ್ದಾರೆ. ಸರಿ, ಈಗ ಆ ದೇವನು ನೋಡಿ, ಈ ಮನುಷ್ಯನ ಅಕ್ರಮಗಳು ಜಾಸ್ತಿಯಾಗಿ ರೋಗದಿಂದ ಬಳಲುತ್ತಿರುವಾಗ ಆತನೇ ನಮ್ಮನ್ನು ಕಾಣುವ ಸಲುವಾಗಿ ಮಗ ಎನ್ನುವ ರೂಪದಲ್ಲಿ ಯೇಸು ಕ್ರಿಸ್ತನ ಅವತಾರದಲ್ಲಿ ಧರೆಗೆ ಬಂದರು. ಹೌದು ದೇವ ಮಕ್ಕಳೇ, ಧರೆಗೆ ಬಂದು 30 ವರ್ಷಗಳ ಕಾಲ ಜನರು ಪಡುತ್ತಿರುವ ಎಲ್ಲ ನಿಯಮಗಳನ್ನು ನೋಡಿ 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 ಆಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ, ದೀಕ್ಷಾಸ್ಥಾನ ಹೊಂದಿಕೊಳ್ಳುವುದಕ್ಕಾಗಿ ಯೋಹಾನನ್ನು ಹುಡುಕಿ ಅವರು ಗಲೀಲಿಂದ ಯೋರ್ದಾನ್ ಒಳಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಅವ್ರೇನು ಮಾಡ್ತಾರೆ ಅಂದರೆ, ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುವಾಗ ಆಕಾಶವು ತೆರೆಯಲ್ಪಡುತ್ತೆ. ಅಲ್ಲಿ ನೋಡಿ, ಪವಿತ್ರಾತ್ಮನ ಪಾರಿವಾಳದ ರೂಪದಲ್ಲಿ ಯೇಸುವಿನ ಮೇಲೆ ಬಂದು ಇಳಿಯುವಾಗ ನೋಡಿ, ಆಕಾಶವು ತೆರೆದು ವಾಣಿ ಉಂಟಾಗುತ್ತೆ. ಇವನು ನನ್ನ ಪ್ರಿಯನಾದ ಮಗನು, ಅಂದರೆ ನೆಚ್ಚಿನ ಕುಮಾರ, ಆತನ ಮಾತನ್ನು ಆಲಿಸಿರಿ ಅಂತ ಹೇಳಿ ಆಕಾಶವಾಣಿ ಆಗುತ್ತೆ. ಯೇಸುವಿನ ಮೇಲೆ ಈ ಪವಿತ್ರಾತ್ಮವು ಬಂದಾಗ ಆತನು
ಸೈತಾನನ್ನು ನೋಡಿ, ಆ ಸೈತಾನ ಮಾಡುವ ಎಲ್ಲ ಶೋಧನೆಯಲ್ಲಿ ಯೇಸು ಸ್ವಾಮಿ ಗೆಲ್ಲುತ್ತಾರೆ. ದೇವರ ಮುದ್ದು ಮಕ್ಕಳೇ, ಒಂದು ನೋಡಿ, ಬೆಳಕಂದರೆ ಕತ್ತಲೆ. ಬೆಳಕು ಎನ್ನೋದು ಆರೋಗ್ಯಕ್ಕೆ ಸೂಚಕ ಕಾರ್ಯ, ಕತ್ತಲೆ ಅನ್ನೋದು ಎಲ್ಲ ರೀತಿಯಾದ ಕೆಟ್ಟತನಕ್ಕೆ ಸೂಚಕ ಕಾರ್ಯ. ಯೇಸು ಬೆಳಕಾಗಿ ಲೋಕದಲ್ಲಿ ಬಂದಾಗ ಆತನ ಮೇಲೆ ಪವಿತ್ರಾತ್ಮನು ಇರುವುದರಿಂದ ಅಪೋಸ್ತಲರು 10:38 ನೋಡುವಾಗ, ಯೇಸು ಕ್ರಿಸ್ತನ ಮೇಲೆ ಪವಿತ್ರಾತ್ಮನೇ ಇದ್ದುದರಿಂದ ಆತನು ದೆವ್ವಗಳನ್ನು ಓಡಿಸುತ್ತಾ ರೋಗಗಳನ್ನು ವಾಸಿ ಮಾಡುತ್ತಾ. ಚೆನ್ನಾಗಿ ಗಮನಿಸಿ, ದೆವ್ವಗಳನ್ನು ರೋಗಗಳನ್ನು ಅಂದರೆ ದೆವ್ವಗಳು ಏರಳ, ರೋಗಗಳು ಏರಳ. ಏರಾಳವಾಗಿರುವ ದೆವ್ವ ಏರಾಳವಾದ ರೋಗಗಳನ್ನು ಕೊಡ್ತಾನೆ. ಸರಿ, ಯೇಸು ಈ ರೀತಿ ಮಾಡಿ ಎಲ್ಲರಿಗೂ ಬಿಡುಗಡೆ ಕೊಡ್ತಾಯಿದ್ರು. ಅವರು ಮಾಡೋದಕ್ಕಿಂತ ಮುಂಚೆ ಅವ್ರು ಹೇಳಿದ ಒಂದು ಮಾತೇನು ಗೊತ್ತಾ? ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಯೋಹನ 8:32 ನಿಮಗೆ ಸತ್ಯ ತಿಳಿದಾಗ, ಯು ಶಲ್ ನೋ ದ ಟ್ರೂತ್ ಶಲ್ ಶಟ್ ಯು ಫ್ರೀ ಅಂತ ಹೇಳ್ತಾರೆ. ನಿಮಗೆ ಸತ್ಯ ತಿಳಿದಾಗ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಔಷಧಿ ಅಲ್ಲ, ಸತ್ಯ. ಆ ಸತ್ಯವನ್ನು ಹೇಳುವುದಕ್ಕಾಗಿಯೇ ಪರಲೋಕದಿಂದ ಈ ಲೋಕಕ್ಕೆ ಬಂದರು. ಆದರೆ ಈ ಲೋಕದಲ್ಲಿರುವ ಸೈತಾನ ಜನರನ್ನು ವಶಪಡಿಸಿಕೊಂಡು ದೇವರ ವಾಕ್ಯವನ್ನು ಪ್ರಚಾರ ಮಾಡದಂತೆ ಅಲ್ಲಲ್ಲಿ ತಡೆಗಳಾಗುತ್ತೆ. ಯಾವಾಗ ಸತ್ಯವು ಎಲ್ಲ ಕಡೆ ಪ್ರಚಾರವಾಗುತ್ತೋ ಆಗ ರೋಗ, ಭೇದ ಭಾವ ಯಾವುದು ಬರುವುದಿಲ್ಲ ಅಂತ ವೇದ ಹೇಳುತ್ತೆ. ದೇವರ ಮುದ್ದು ಮಕ್ಕಳೇ, ನೋಡಿ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಮೇಲೆ ದೆವ್ವಗಳನ್ನು ಓಡಿಸುತ್ತಾ ಅದೇ ರೀತಿ ರೋಗಗಳನ್ನು ವಾಸಿ ಮಾಡ್ತಾ ಬಂದರು. ಕುರುಡನ್ ಬಂದಾಗ ಕಣ್ಣುಗಳನ್ನು ಕೊಟ್ಟರು, ಸಮುದ್ರದ ಮೇಲೆ ನಡೆದರು, ಕಿವುಡರು, ಕುಂಟರು, ನಾನಾ ವಿಧವಾದ ರೋಗಗಳನ್ನು ವಾಸಿ ಮಾಡಲು ಶಕ್ತಕರಾಗಿದ್ದರು. ಅದು ಮಾತ್ರವಲ್ಲದೆ ನಾನು ಮಾತ್ರ ದೇವರು ಅಂತೇಳಿ ಹೆಮ್ಮೆ ಪಡೆದೆ ಈ ಲೋಕದಲ್ಲಿ ದೇವರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂಥೇಳಿ ಅವ್ರು ಏನು ಮಾಡ್ತಾರೆ, 12 ಜನ ಶಿಷ್ಯಂದರಿಗೆ ಅವರನ್ನು ಕರೆದು ಅವ್ರಿಗೇನು ಮಾಡ್ತಾರೆ, ಅಭಿಷೇಕ ಮಾಡಿ ಅವರಿಗೆ ದೆವ್ವಗಳನ್ನು ಓಡಿಸುವುದಕ್ಕೂ ರೋಗಗಳನ್ನು ಬಿಡಿಸುವುದಕ್ಕೂ ಅವ್ರೇನು ಮಾಡ್ತಾರೆ, ಅವರನ್ನು ಅಭಿಷೇಕಿಸಿ ಆಜ್ಞೆ ಕೊಡ್ತಾರೆ. ಮತ್ತಾಯ 10:1 ನಾವು ನೋಡ್ಬೋದು. ದೇವರ ಮುದ್ದು ಮಕ್ಕಳೇ, ರೋಗ ನೀಗಬೇಕಂದ್ರೆ ದೇವರ ವಾಕ್ಯನೇ ಔಷಧಿ. ಈ ವಾಕ್ಯ ಒಳಗೆ ಹೋದಾಗ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಾವು ನಡೆಯೋದಿಲ್ಲ. ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವಾಗಲೇ ವ್ಯಾಧಿ ಹೋಗೋದು ಅಂತ ವಾಕ್ಯ ಹೇಳುತ್ತೆ. ಹೌದು ದೇವ ಮಕ್ಕಳೇ. ನೋಡಿ, ಮತ್ತಾಯ, ಸರಿ, ಈ ದೇವರು ಯಾರು? ಈ ದೇವರು ಯಾರಂದರೆ ಪರಲೋಕದಲ್ಲಿ ಬಂದವರು ಅಂತ ಹೇಳಿದ್ರಲ್ಲ, ಅವ್ರು ಯೇಸು ಅಂತ ನಾವು ಹೇಳೋಕೆ ಹೆಂಗೆ ಅಂತ ಹೇಳುವಾಗ ಅವ್ರಿಗೇನು ಅಧಿಕಾರ ಅಂತ ನೀವು ಕೇಳಿದ್ರೆ, ನೋಡಿ, ಅವ್ರಿಗೆ ಅಧಿಕಾರ ಇದೆ. ಯೋಹನ 3ನೇ ಅಧ್ಯಾಯ 35ನೇ ವಾಕ್ಯ ಹೇಳುತ್ತೆ, ತಂದೆಯಾದ ಕರ್ತನು ಒಬ್ಬನೇ ಮಗನಾದ ಯೇಸುವನ್ನು ಪ್ರೀತಿಸಿ, ನೋಡಿ, ಆತನು ಯೇಸು ಎಲ್ಲ ಅಧಿಕಾರವನ್ನು ಕೊಟ್ಟನು, ಎಲ್ಲ ಅಧಿಕಾರ. ಆದ್ದರಿಂದಲೇ ಯೇಸು ದೆವ್ವವನ್ನು ಓಡಿಸಿದರು, ರೋಗವನ್ನು ನೀಗಿಸಿದರು, ಸತ್ತವರನ್ನು ಎಬ್ಬಿಸಿದರು, ಸಮಾಧಿಯಲ್ಲಿ ಊನಲ್ಪಟ್ಟು 4 ದಿವಸ ಆದ್ರೂ ಲಾಜರ್ ತರಹ ಎಬ್ಬಿಸಿದರು. ಈಗಲೂ ಯೇಸು ಹೆಸರು ಹೇಳುವಾಗ ಎಲ್ಲ ಕಡೆ ಅದ್ಭುತಗಳು ನಡೀತಾ ಇದೆ. ದೇವರ ಮುದ್ದು ಮಕ್ಕಳೇ, ನೋಡಿ, ಈ ಯೇಸು ಈ ಶಿಷ್ಯಂದ್ರಿಗೆಲ್ಲ ಏನು ಮಾಡಿದ್ರು, ಅವ್ರಿಗೆ ಅಧಿಕಾರ ಕೊಟ್ಟರು. ಒಳ್ಳೆಯವರು ಜನರನ್ನು ಪ್ರೀತಿ ಮಾಡುವಾಗ ಒಳ್ಳೆಯದನ್ನೇ ಹೇಳ್ಕೊಡ್ತಾರೆ. ಆದರೆ ಕೆಟ್ಟವರು ಒಳ್ಳೇದು ನಮ್ಮ ಹತ್ರ ಇದ್ದರೆ ನಮ್ಮಲ್ಲೇ ಇರಲಿ, ಬೇರೆಯವ್ರಿಗೆ ಹೇಳ್ಕೊಡೋದಿಲ್ಲ ಅಲ್ವಾ? ಕೆಲವೊಂದು ಗುರು ಇದ್ದಾರಲ್ಲ, ಶಿಷ್ಯಂದರಿಗೆ ಹೇಳ್ಕೊಡೋದಿಲ್ಲ. ಅದು ಹೇಳ್ತಾರೆ, ಅದು ಗುರುವಿನ ತಂತ್ರ ಅಂತ ಹೇಳ್ತಾರೆ. ಆದರೆ ಯೇಸು ಆ ಥರ ಇಲ್ಲ. ನನ್ನ ಮಕ್ಕಳು ನನಗಿಂತ ಹೆಚ್ಚಿನ ಕಾರ್ಯಗಳನ್ನು ಮಾಡುವರು. ಅದಕ್ಕೆ ಇವತ್ತು ಲೋಕದ ಎಲ್ಲ ಕಡೆ ಸತ್ಯಗಳು ಹೇಳಲ್ಪಡುವಾಗ, ಸತ್ಯವನ್ನು ಕೇಳಲ್ಪಡುವಾಗ ಅನೇಕರಿಗೆ ಅದ್ಭುತಗಳನ್ನಾಗೋದನ್ನು ನೋಡ್ತಾ ಇದ್ದೀರ. ಸರಿ, ಯೇಸು ಹೇಳ್ತಾರೆ, ಎಲ್ಲ ಕಡೆ ಹೋಗಿ ಸತ್ಯವನ್ನು ಸಾರಿರಿ. ಸತ್ಯವು ಒಳಗೆ ಹೋದಾಗ ಅದು ಬೇರು ಬಿಟ್ಟು ಅದು ಒಳ್ಳೆಯ ಫಲವನ್ನು ಕೊಡುತ್ತೆ. ನಿಮ್ಮ ಎಲ್ಲ ರೋಗಗಳು ನೀಗಿಬಿಡುತ್ತೆ. ವಾಕ್ಯವು ಯಾರ ಒಳಗೆ ಹೋಗುತ್ತೋ ಅವರಲ್ಲಿ ಪರಿವರ್ತನೆಯನ್ನು ನೋಡ್ತೀರ.
ಊಟವು ಒಳಗೆ ಹೋದಾಗ ಹಸಿವು ಹೇಗೆ ಹೋಗುತ್ತೋ, ದೇವರ ವಾಕ್ಯವು ನಿಮ್ಮಲ್ಲಿ ಬರುವಾಗ ನಿಮ್ಮಲ್ಲಿರುವ ಎಲ್ಲ ರೋಗಗಳು ಮರೆಯಾಗುತ್ತದೆ ಮಕ್ಕಳೇ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಅಂತ ಹೇಳ್ತಾರೆ. ಇದು ಈ ಉಪದೇಶ ಬೇರೆ ಯಾರೂ ಹೇಳಿಲ್ಲ. ಅವರೇ ಎಲ್ಲ ಒಳ್ಳೆತನಕ್ಕೂ ಮಾರ್ಗವಾಗಿದ್ದಾರೆ, ಪರಲೋಕಕ್ಕೂ ಮಾರ್ಗವಾಗಿದ್ದಾರೆ. ಅವರೇ ಸತ್ಯವಾಗಿದ್ದಾರೆ. ಯಾವುದರಲ್ಲಿ ಸತ್ಯ? ಎಲ್ಲ ಜನರನ್ನು ಪ್ರೀತಿ ಮಾಡೋದ್ರಲ್ಲಿ ಸತ್ಯ. ಅವರೇ ನಿತ್ಯದಲ್ಲೂ ದೇವರಾಗಿದ್ದಾರೆ. ಈ ಮಾರ್ಗದಲ್ಲಿ ನಡೆಯುವಾಗ, ಈ ಸತ್ಯವನ್ನು ಅರಿತು ಎಲ್ಲರನ್ನೂ ಪ್ರೀತಿ ಮಾಡುವಾಗ ಸ್ವರ್ಗ ಪರಲೋಕದಿಲ್ಲ ರೀ, ಭೂಲೋಕದಲ್ಲೇ ಕಾಣ್ತೀರ. ನೋಡಿ, ಅವ್ರು ಹೇಳ್ತಾರೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಪರಲೋಕದಲ್ಲಿಯೂ ಅವರೇ ಇರ್ತಾರೆ, ಭೂಲೋಕದಲ್ಲಿಯೂ ನಮ್ಮ ಸಂಗಡ ಇದ್ದಾರೆ. ಲೋಕದ ಅಂತ್ಯದವರೆಗೆ ನಾನು ನಿಮ್ಮ ಸಂಗಡ ಇರುವೆ ಅಂತೇಳಿ ಶಿಷ್ಯಂದ್ರಿಗೆ ಹೇಳಿದ್ದಾರೆ. ಇವತ್ತು ಅವರನ್ನು ನೀವು ಅರಿಕೆ ಮಾಡುವಾಗ ನಿಮ್ಮ ಬಾಳಲ್ಲಿ ರಕ್ಷಣೆ ಆಗುತ್ತೆ, ರೋಗ ನೀಗುತ್ತೆ. ಹೇಗಪ್ಪ ಅರಿಕೆ ಮಾಡೋದು ಅಂತ ಹೇಳುವಾಗ, ದೇವಾದಿ ಮಕ್ಕಳೇ ನೋಡಿ, ಇಲ್ಲಿ ರೋಮಾಪುರದವರಿಗೆ 10:9 ನೋಡುವಾಗ, ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿದರೆ, ಯೇಸುನೇ ಲಾರ್ಡ್, ಆತನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ, ದೇವರು ಆತನನ್ನು ಅಂದರೆ ಯೇಸುವನ್ನು ಸತ್ತವರಿಂದ ಎಬ್ಬಿಸಿದ್ದಾನೆಂದು ನಿಮ್ಮ ಹೃದಯದಿಂದ ನಂಬಿದರೆ ನಿಮಗೆ ರಕ್ಷಣೆ ಆಗುತ್ತೆ. ದೇವಾದೇ ಮಕ್ಕಳೇ, ಪ್ರತಿ ತಿಂಗಳ 3ನೇ ಶುಕ್ರವಾರ ಮಿರಾಕಲ್ ಏಸಯ್ಯ ಸಭೆಯಲ್ಲಿ, ಜಯನಗರ ಸಭೆಯಲ್ಲಿ 3ನೇ ಶುಕ್ರವಾರ ಎಣ್ಣೆ ಅಭಿಷೇಕದ ಪ್ರಾರ್ಥನೆ ಇದೆ. ಇದು ಸುಮಾರು ವರ್ಷಗಳಿಂದ ನಡೀತಾ ಇದೆ. ಅನೇಕ ಜನರು ಎಲ್ಲ ರೀತಿಯಾದ ರಾಜ್ಯಗಳಿಂದ, ಕೆಲವೊಂದು ಸತಿ ಹೊರ ದೇಶದಿಂದಲೂ ಬಂದು ಇಲ್ಲಿ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಅನೇಕ ಅದ್ಭುತಗಳನ್ನು ಅವರು ಕಂಡಿದ್ದಾರೆ. ದೇವರನ್ನು ಪ್ರೀತಿ ಮಾಡುವಾಗ ದೇವರು ಖಂಡಿತ ಆ ವಾಕ್ಯ ನಿಮ್ಮ ಒಳಗೋಗಿ ಬಿಡುಗಡೆ ಮಾಡುತ್ತದೆ ಮಕ್ಕಳೇ. ರೋಗ ಇಲ್ಲದೆ ಜೀವನಕ್ಕಾಗಿ ವ್ಯಾಯಾಮ ಮಾಡ್ತೀವಿ, ಏನೇ ಮಾಡ್ತೀವಿ, ಶರೀರ ಗಟ್ಟಿಯಾಗಿದೆ, ಆದರೆ ಮನಸ್ಸಿನಲ್ಲಿ ದುಃಖ ಇದೆಯಲ್ಲ. ಎಲ್ಲ ರೀತಿಯಾದ ರೋಗಕ್ಕೆ ಒಂದೇ ಒಂದು ಸೊಲ್ಯೂಷನ್, ದೇವರ ವಾಕ್ಯ. ಯಾರು ಆ ದೇವರಂದರೆ ಯೇಸು ಕ್ರಿಸ್ತನೇ ನಿಮಗೆ ಮಾರ್ಗವಾಗಿದ್ದಾರೆ. ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈಗ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಯಾರ್ಯಾರು ನೋಡುತ್ತಿದ್ದಾರೋ ಅಪ್ಪ, ಎಲ್ಲರ ಮೇಲೆ ಊರಾತ ರೀತ ಲಾಭ, ರಿಯಾಂಡಲ ಶಾದ ರೀತ ಲಾಭ, ಅವರ ಮೇಲೆ ಸ್ವಾಮಿ ನಿಮ್ಮ ಒಂದು ಕೃಪೆ ಇಳಿಯಲಿ ರಾಜ. ಇವರ ನನ್ನ ಸ್ವಾಮಿ ಹೃದಯದಲ್ಲಿ ಸ್ವಾಮಿ ಇರುವ ನೋವುಗಳು ಮರೆಯಾಗಲಿ. ನೀವೇ ಯೇಸು ಕ್ರಿಸ್ತನೇ ರಕ್ಷಕ ಅಂತ ಅರಿಕೆ ಮಾಡುವಾಗ, ಯೇಸು ಕ್ರಿಸ್ತನೇ ಕರ್ತನೆಂದು ಅರಿಕೆ ಮಾಡುವಾಗ ಅವರ ರೋಗಗಳು ನೀಗಲಿ ಅಪ್ಪ. ಎಲ್ಲ ರೀತಿಯಾದ ಸ್ವಾಮಿ ಕುತಂತ್ರಗಳು, ಸೈತಾನ್ನ ಕ್ರಿಯೆಗಳು ನೀಗಲಿ ಅಪ್ಪ. ಅಭಿವೃದ್ಧಿ ಆಗಲಿ, ಆಶೀರ್ವಾದ ತುಂಬಿಕೊಳ್ಳಲಿ. ಯೇಸುವಿನ ನಾಮದಲ್ಲಿ ಬೇಡುವೆ, ಆಮೆನ್. ದೇವರ ಮುಂದೆ ಮಕ್ಕಳೇ, ಈ ವಾಕ್ಯವು ನಿಮಗೆ ಇಷ್ಟವಾದ ಪಕ್ಷದಲ್ಲಿ ಮತ್ತೊಬ್ಬರಿಗೂ ಶೇರ್ ಮಾಡಿ. ಈ ಒಂದು ಸೇವೆಗಾಗಿ ನೀವು ಧಾರಾಳವಾಗಿ ಬಿತ್ತಬೇಕೆಂದರೆ ಕೆಳಗಿರುವ ಆ ಒಂದು QR ಕೋಡ್, ಇಲ್ಲದ್ರೆ ಫೋನ್ಪೇ, ಗೂಗಲ್ ಪೇಗೆ ನಿಮ್ಮ ಕಾಣಿಕೆಗಳನ್ನು ಧಾರಾಳವಾಗಿ ಕಳಿಸ್ಬೋದು. ನಿಮಗಾಗಿ ನಾವು ಖಂಡಿತ ಪ್ರಾರ್ಥನೆ ಮಾಡ್ತೇವೆ. ದೇವರ ಮುದ್ದು ಮಕ್ಕಳೇ, ಮತ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಕಾಣುವ ತನಕ ನಿಮ್ಮಿಂದ ಬೀಳ್ಕೊಡುವ ಗೋಪಿ ಜೈದೀಪ್. ನೀವು ಆಶೀರ್ವದಿಸಲ್ಪಟ್ಟವರು. ಸ್ಟೇ ಬ್ಲೆಸ್ಡ್. ನಮ್ಮಕ್ಕೆ ಸ್ತೋತ್ರ ಆಗಲಿ. ನಾನು CSI ಬ್ಯಾಕ್ಗ್ರೌಂಡ್ನವಳು. ಓಕೆ. ಒಂದು 10-15 ವರ್ಷದಿಂದ ನನಗೆ ನನ್ನ ಫ್ರೆಂಡ್ 10-15 ವರ್ಷದಿಂದ ನಿಮ್ಮ ಫ್ರೆಂಡ್ ಅವರು ಬಸ್ಸಿನಲ್ಲಿ ಸಿಕ್ಕಿದ್ರು. ಅದೇ ಮೊನ್ನೆ ಫೋನ್ ಮಾಡಿ ಹೇಳಿದ್ರು, ನಾನು ಇವತ್ತು ಇಲ್ಲಿ ಸಭೆಗೆ ಹೋಗ್ತಾ ಇದ್ದೀನಿ, ನೀನು ಬಾ ಅಂತ. ಇವತ್ತು ಬರಕ್ಕೆ ನನಗೆ ಆಗೇ ಇರ್ಲಿಲ್ಲ. ಸೈತಾನ್ ಅಂತೇಳಿ ತುಂಬಿದ್ರು. ನಾನು ದೇವ್ರ ಹತ್ರ ಬೇಡಿದ್ದು, ಇವತ್ತು ಏನೇ ಆಗಿರ್ಲಿ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆ ಸಭೆಗೆ ಹೋಗ್ಬೇಕು, ಅಲ್ಲಿ ಏನ್ ನಡೀತದೆ ಅದನ್ನ ನಾನು ಆಶೀರ್ವಾದ ಪಡ್ಕೊಂಡ್ ಬರ್ಬೇಕು. ನನಗೆ ನೋಡಿ, ಎಡಗಾಲು ನೋಡಿದ್ರ ಕರೆಕ್ಟ್ ಆಗಿ ಹೇಳಿ, ಎಡಗಾಲು ಸೀದಾ ಲೆಫ್ಟ್ ಲೆಗ್. ತುಂಬಾ ಕಷ್ಟಪಟ್ಟಿದ್ರ ಬಿಡುಗಡೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತೀನಿ. ನಾನು ಮಲಗದೆ ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ, ಎಷ್ಟೋ ವರ್ಷ ಆಗ್ಬಿಟ್ಟಿದೆ. ಪ್ರೇಮ
ಪ್ರೇಮ. ಓಹ್, ಒಳ್ಳೆ ಕರ್ತನ ನಿಮ್ಮನ್ನು ಪ್ರೇಮಿಸ್ತಾರೆ ಬಿಡಿ. Actually, I had severe digestion problem, and I was taking medicines for that, but still nothing was working. So I came to church here, and I asked Gopi pastor's wife to pray for me. And she prayed for me, and she said to go home and to give a call so that she'll pray over the water. So after I went home, I gave a call to auntie, and she prayed over the water, and she said to pray God and to consume that water. So after she prayed that night, I drank water, the water which she had prayed over, and I did not take any medicines because I didn't want it, like 50-50, taking medicines and then again taking this, and I don't know from where the healing comes. So I stopped all the medicines, and from the very next day itself, every digestion problem was cured. Till today I haven't taken any medicines, and I am not facing any problems. So I want to say thank you for praying me, and all praise to God. ಯೇಸು ಸ್ವಾಮಿಗೆ ಕೋಟ್ಯಾನ್ ಕೋಟಿ ಸ್ತೋತ್ರವಾಗಲಿ. ಎಲ್ಲಿಂದ ಬಂದಿರೋದು? ನಮ್ಮೂರ್ ಮೂಡಲಿಗೆ, ಗೋಕಾಕಿಂದ ಆ ಕಡೆ. ಗೋಕಾಕಿಂದ ಆಗತ್ತಾಗ. ಸರಿ. ಹುಷಾರಿಲ್ಲ. ಬಂದ್ಮೇಲೆ ಏನಾಯ್ತು ನಿಮಗೆ? ಈಗ ಹುಷಾರಾಗೈತಿ. ಸೊಂಟನೂ ಐತಿ. ಸೊಂಟನೂ ಆಯ್ತಲ್ಲ, ಹೋಯ್ತು. ಓಕೆ. ಅವಾಗ ಚೆನ್ನಾಗಿ ನೋಡಿ, ಅದೇ ಹೇಳಿದೆ, ಸೊಂಟ ನೋವು ಹೋಗುತ್ತೆ, ಅದು ಕೇಳಿದ್ರೆ ಕ್ಲಿಯರ್ ಆಗಿ ಇದಾಗುತ್ತೆ ನೋಡಿ. ಸ್ವಾಮಿ ಭಕ್ತ ಮಾಡಿದ ಸ್ವಸ್ಥ ಭಯಂಕರ ಕುಷ್ಟ ಹತ್ತಿತ. ಹಲ್ಲೆಲೂಯಾ. ಎಂತದ್ರಿ ಅಪ್ಪ, ನಮ್ಮ ಪ್ರಸಂಗ ನೀವು ಹಾಡಲ್ಲಿ ಹೇಳ್ಬಿಟ್ರಿ. ನಮ್ಗಾದಂಥ ಅದ್ಭುತ ಈ ಮಿರಕಲೆ ಸಭೆಗೆ ಬಂದು ಇಲ್ಲಿವರೆಗೂ ನಮಗೆ ಮನೇಲಿ ಅದ್ಭುತದ ಮೇಲೆ ಅದ್ಭುತ ನಡೀತಾನೆ ಇದೆ. ಮಗ, ಸೊಸೆ, ಮೊಮ್ಮಕ್ಕಳು, ನಾವು ಎಲ್ಲ ಆರೋಗ್ಯದಿಂದ ಇದ್ದೀವಿ. ಒಂದು ಆಸ್ಪತ್ರೆಗೆ ಹೋಗಲ್ಲ. ಇವತ್ತಿನವರೆಗೂ ನಮಗೆ ಸುಖ, ಸಂತೋಷ, ಆರೋಗ್ಯ, ನೆಮ್ಮದಿ, ಐಶ್ವರ್ಯ ಎಲ್ಲ ಕೊಟ್ಟಿದ್ದಾರೆ ದೇವ್ರಿಗಾಗಿ ಸ್ತೋತ್ರ. ದೇವರ ಮುದ್ದು ಮಕ್ಕಳೇ, ಈ ಲೋಕದಲ್ಲಿ ಎಲ್ಲರಿಗಿಂತಲೂ ನಿಮ್ಮನ್ನು ಪ್ರೀತಿ ಮಾಡುವವರು ಒಬ್ಬರು ಉಂಟು, ಅವರೇ ಯೇಸು. ತಾಯಿಗಿಂತಲೂ ಪ್ರೀತಿ ಮಾಡುವ, ತಂದೆಗಿಂತಲೂ ದಯೆ ತೋರುವ, ಸ್ನೇಹಿತಗಿಂತಲೂ ಸ್ನೇಹ ಮಾಡುವ, ಏನೇ ಕೇಳಿದರೂ ನನಗೆ ಕೊಡುವ ಒಳ್ಳೆವಾ 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 ಒಳ್ಳೆವಾ.